ಇನ್ನು ಸಂಸತ್ನ ಚಳಿಗಾಲದ ಅಧಿವೇಶನ ಇಂದಿನಿಂದ ಶುರುವಾಯಿತು. ಮೊದಲ ದಿನವೇ ವಿಪಕ್ಷಗಳ ಗದ್ದಲಕ್ಕೆ ಕಲಾಪ ಬಲಿಯಾಗಿ ಬುಧವಾರಕ್ಕೆ ಮುಂದೂಡಿಕೆ ಆಯಿತು. ಅದಾನಿ ವಿರುದ್ಧದ ಆರೋಪಗಳ ಬಗ್ಗೆ ಚರ್ಚೆಗೆ ಕಾಂಗ್ರೆಸ್ ಪಟ್ಟು ಹಿಡಿತು. ಹಿಂಸಾಚಾರ ಖಂಡಿಸಿ ಎಂಐಎಂ ಸೇರಿ ವಿಪಕ್ಷಗಳು ಘೋಷಣೆ ಕೂಗಿದ್ವು. ಪರಿಣಾಮ ಕಲಾಪ ನಡೆಸೋಕೆ ಸಾಧ್ಯವೇ ಆಗಲಿಲ್ಲ. ಇದಕ್ಕೂ ಮುನ್ನ ಸಂಪ್ರದಾಯದಂತೆ ಅಧಿವೇಶನದ ಮೊದಲ ದಿನ ಸಂಸತ್ ಆವರಣದಲ್ಲಿ ಪ್ರಧಾನಿ ಮೋದಿ ಮಾತನಾಡಿದರು. ಜನರಿಂದ ತಿರಸ್ಕರಿಸಲ್ಪಟ್ಟ ಕೆಲವರು ಗೂಂಡಾಗಿರಿ ಮೂಲಕ ಸಂಸತ್ತನ್ನು ನಿಯಂತ್ರಿಸಲು ನೋಡ್ತಿದ್ದಾರೆ. ಇದನ್ನ ದೇಶದ ಜನ ನೋಡ್ತಾ ಇದ್ದಾರೆ. ಸಮಯ ನೋಡಿಕೊಂಡು ಶಿಕ್ಷೆ ಕೊಡ್ತಾರೆ ಅಂತ ಹೇಳಿದರು. ಇನ್ನು ರಾಜಕೀಯದಿಂದ ಸಂವಿಧಾನವನ್ನ ದೂರ ಇಡುವಂತೆ ಸ್ಪೀಕರ್ ಓಂ ಬಿರ್ಲಾ ಕೋರಿದ್ರು. ನನಗೆ ಈ ಪ್ರತಿಪಕ್ಷಗಳದ್ದು ಕಾಂಗ್ರೆಸ್ ಬಿಜೆಪಿ ಎಲ್ಲರದ್ದು ಅರ್ಥ ಆಗದೆ ಇರೋದು ಒಂದೇ. ಇವ್ರು ಈ ಕಡೆ ಇದ್ದಾಗ ಅವ್ರು ಆ ಕಡೆ ಇದ್ದಾಗ ಎಲ್ಲ ಗಲಾಟೆ 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 ಮಾಡ್ಬಿಡೋದು. ಇತ್ತಗೋ ಅನ್ನೋದು. ಅವ್ರು ಅದಾಗಲ್ಲ ಅತ್ತಗತೀನಿ ಅನ್ನೋದು. ಇಲ್ಲ ಇತ್ತಗೋ ಅನ್ನೋದು. ಜಗಳ ಮಾಡ್ಬಿಟ್ಟು ಖಾಲಿ ಮಾಡ್ಬಿಟ್ಟು ಹೋಗ್ಬಿಡೋದು ಜಾಗ. ಎಂಥ ನಾಲಾಯಕಗಳೆಲ್ಲ ಈ ದೇಶದ ದುಡ್ಡು ತಿನ್ಕೊಂಡು ಹೋಗೋವಂಥವ್ರು. ಚರ್ಚೆ ಯಾರಿಗೂ ಬೇಡ. ಬಗ್ಗಿಸ್ಬಿಟ್ಟು ಬೆವ್ರು ಸುರ್ಸುರು ಗೊತ್ತಾಗ್ತಿತ್ತು ಕಷ್ಟ ಏನು ಅಂತ. ದುಡ್ದು ಪುಕಟೆ ಬರುತ್ತಲ್ಲ, ಅದಕ್ಕೆ ಹಂಗೆ ಆಡ್ತೀರಿ. ಪಾಯಿಂಟ್ ಈಸ್ ಲಿಸ್ಟ್ ಮಾಡಿಬಿಡಿ. ಆಯ್ತು ರೀ, ಯಾಕಂದರೆ ಈ ಪ್ರತಿಪಕ್ಷದವ್ರಿಗೆ ಬೇಕಾಗಿರೋ ಚರ್ಚೆ ಆಗಬೇಕದು. ಅಥವಾ ರಾಜ್ಯ ಸರ್ಕಾರ ಇದು ಆಯ್ತರಪ್ಪ, ನಿಮ್ಮ ಇಶ್ಯೂ ಏನರಪ್ಪ ಇದು ಸರಿ. 1 2 3 ನೇನ್ರಿ ನಿಮ್ಮದು. ಎಷ್ಟು ದಿನ ರೀ? 3 ದಿನ. ಸರಿ, 4ನೇ ದಿನ ಈಗ ನಮ್ಮ ತಾಳಪ್ಪ ಹಂಗಾರೆ ಈಗ ಬಾಪ್ಪ ಚರ್ಚೆಗೆ. ಇಲ್ಲ ಮಾಡಲ್ಲ, ಸ್ಕೆಡ್ಯೂಲ್ ಮಾಡಿಬಿಟ್ರೆ ನಂದು ಫಸ್ಟ್ ತಗೋ. ಇಲ್ಲ 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 ಹಂಗೆಲ್ಲ ಆಗಲ್ಲ. ನಾವು ಸರ್ಕಾರದ ಕಡೆಯಿಂದ ಇದು ಫಸ್ಟ್, ಅದಾಗಲ್ಲ ಇದಾಗಲ್ಲ ಅಂತೇಳಿ ಮನೆಗೆ ಹೋಗೋದಿಲ್ಲ. ಅಂದರೆ ಚರ್ಚೆ ಬೇಡ ಅಂತ. ಬುರ್ಡೆಗಳು ಸುಮ್ಮನೆ ಇವ್ರ ಕೈಗೆ ದೇಶ ಕೊಟ್ಟು ಕೂತಿದ್ದೀವಿ ನಾವುಗಳು. ಬುರಿ ಇದೇ ಆಗೋಯ್ತು ಅಸೆಂಬ್ಲಿ ಪಾರ್ಲಿಮೆಂಟು ಅಂದರೆ. ಬರೀ ಗದ್ದಲ, ಇನ್ನೇನು ಕೆಲಸವಿಲ್ಲ.